ಇನ್ನು ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿ ಪಾಳ್ಯದಲ್ಲೂ ಕೂಡ ಬಿರುಸಿನ ಪ್ರಚಾರಕ್ಕೆ ಈಗ ಕಮಲ ಕಲಿಗಳು ಮುಂದಾಗಿದ್ದಾರೆ. ಇವತ್ತಿನಿಂದ ಬಿಜೆಪಿ ಅಭ್ಯರ್ಥಿ ಪರ BY ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತಯಾಚನೆಗೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ BY ವಿಜಯೇಂದ್ರನ್ನು ಕೂಡ ಈಗ ಮತಯಾಚನೆಗೆ ಮುಂದಾಗಿದ್ದಾರೆ. ನಿನ್ನೆ ರಾತ್ರಿಯೇ ಬಾಗಲಕೋಟೆಗೆ BY ವಿಜಯೇಂದ್ರ ಆಗಮಿಸಿದ್ದಾರೆ. ಇವತ್ತು ಬೆಳಿಗ್ಗೆ 8:30ಕ್ಕೆ ದೀಪ ಕಾಲೋನಿಯಲ್ಲಿ ಪ್ರಚಾರ ಸಭೆ, ಮಧ್ಯಾಹ್ನ 1 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕೂಡ BY ವಿಜಯೇಂದ್ರ ನಡೆಸ್ತಾರೆ. ಸಂಜೆ 4 ಗಂಟೆಗೆ ಶಿರೂರು ಪಟ್ಟಣದಲ್ಲಿ BY ವಿಜಯೇಂದ್ರ ಪ್ರಚಾರದ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಇನ್ನು ಪಟ್ಟಣದಲ್ಲಿ BY ವಿಜಯೇಂದ್ರ ಪ್ರಚಾರ ಸಭೆ ಆಗುತ್ತೆ. ಜೊತೆಗೆ ಸಂಜೆ 6 ಗಂಟೆಗೆ ಅಮೀನಾಗಢ ಪಟ್ಟಣದಲ್ಲೂ ಕೂಡ ಭರ್ಜರಿ ಪ್ರಚಾರವನ್ನು ಮಾಡ್ತಾರೆ. ಒಂದು ಕಡೆ ಕಾಂಗ್ರೆಸ್ನಿಂದ ಭೇಟಿಗೆ ಸಿದ್ದರಾಮಯ್ಯನವರು ಅಖಾಡ ಕೇಳಿದ್ರೆ, ಇನ್ನೊಂದು ಕಡೆ BJP ಪಾಳ್ಯದಿಂದ ಒಂದು ಕಡೆ BY ವಿಜಯೇಂದ್ರ ಕೂಡ ಈಗ ಅಖಾಡ ಕೇಳಿದ್ದಾರೆ. ಅವರಿಗೆ ಇನ್ನು ಆ ಭಾಗದ BJP ನಾಯಕರುಗಳು ಎಲ್ಲ ಸಾಥ್ ಕೊಡುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶತಾಯಗತಾಯ ವೀರಣ್ಣ ಚರಂತಿಮಠ ಅವರು ಈ ಬಾರಿ ಗೆದ್ದೇ ಗೆಲ್ತಾರೆ ಅಂತ BS ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, BY ವಿಜಯೇಂದ್ರ, CT ರವಿ ಹೀಗೆ ಸಾಕಷ್ಟು ಜನ ಭವಿಷ್ಯ ನುಡಿದಿದ್ದಾರೆ. ಇನ್ನೊಂದು ಕಡೆ ಉಮೇಶ್ ಮೇಟಿ ಅವರು ಹೊಸ ಮುಖ. ಇನ್ನು HY ಮೇಟಿಯವರ ನಿಧನದಿಂದ ಅನುಕಂಪದ ಅಲೆ ಏನಾದರೂ ಉಮೇಶ್ ಮೇಟಿ ಮೇಲೆ ಇರುತ್ತಾ, ಅಥವಾ ಅನುಭವಕ್ಕೆ ಏನಾದರೂ ಆ ಕ್ಷೇತ್ರದ ಮತದಾರರು ಓಟ್ ಕೊಡೋದಾದರೆ ವೀರಣ್ಣ ಚರಂತಿಮಠ ಅವರಿಗೆ ಏನಾದರೂ ಒಲವು ಕೊಡ್ಬೋದಾ? ಒಟ್ಟಿನಲ್ಲಿ ಸಾಕಷ್ಟು ಪೈಪೋಟಿ ಅಂತೂ ನಡೀತಾ ಇದೆ. ವೀರಣ್ಣ ಚರಂತಿಮಠ ಅವರು ಕೂಡ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಉಮೇಶ್ ಮೇಟಿಯವರು ಕೂಡ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆದರೆ ಮತದಾರರ ಚಿತ್ತದಲ್ಲಿ ಏನಡಗಿದೆ, ಬಾಗಲಕೋಟೆಯನ್ನ ಯಾರ ತೆಕ್ಕೆಗೆ ಕೊಡ್ತಾರೆ ಆ ಕ್ಷೇತ್ರದ ಜನ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಒಟ್ಟಿನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಶತಾಯಗತಾಯ ನಮ್ಮ ಕ್ಷೇತ್ರ, ಅದು ನಮ್ಮಿಂದ ಬಿಟ್ಟು ಹೋಗಿತ್ತು, ಅದು ಈಗ ಮತ್ತೆ ನಾವೇ ಪಡಿಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ BJPಯಲ್ಲೂ ಕೂಡ ಸಾಕಷ್ಟು ಕಸರತ್ತುಗಳು ನಡೀತಾ ಇದ್ದಾವೆ. ಒಂದು ಕಡೆ ಈಗ BY ವಿಜಯೇಂದ್ರ ಕೂಡ BJP ಪರವಾಗಿ, BJP ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಈಗ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಇವತ್ತಿನಿಂದ BJP ಅಭ್ಯರ್ಥಿ ಪರ BY ವಿಜಯೇಂದ್ರ ಮತಯಾಚನೆಯನ್ನು ಮಾಡ್ತಾರೆ. ಯಾಕಂದರೆ ಈ ಬಾಗಲಕೋಟೆ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಈ ಎರಡೂ ಕ್ಷೇತ್ರಗಳು ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರಗಳಾಗಿದ್ದಾವೆ. ಪ್ರತಿಷ್ಠೆಗೋಸ್ಕರ ಈ ಕ್ಷೇತ್ರವನ್ನು ನಾವು ಗೆಲ್ಲಲೇಬೇಕು ಅನ್ನುವಂತಹ ಒಂದು ಹಪಾಹಪಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ BJPಯಲ್ಲೂ ಕೂಡ ಈ 2 ಕ್ಷೇತ್ರ ಗೆದ್ದುಕೊಂಡ್ರೆ ಪಕ್ಷಕ್ಕೆ ಒಂದಿಷ್ಟು ಮರುಜೀವ ಸಿಕ್ತಂಗೂ ಆಗ್ಬೋದು. ಯಾಕಂದರೆ ಈಗ ಅವರು ಒಂದು ಕಡೆ ಈಗ ಮುಂದಿನ ಎಲೆಕ್ಷನ್ಗೆ BJP ಮತ್ತು JDS ನಾವು ಜಂಟಿಯಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆ ಈ 2 ಕ್ಷೇತ್ರವನ್ನು ನಾವು ಗೆಲ್ತೀವಿ ಅನ್ನೋಂಥ ಒಂದು ವಿಶ್ವಾಸ ವ್ಯಕ್ತಪಡಿಸಿದಾರಲ್ಲ, ಆ 2 ಕ್ಷೇತ್ರವನ್ನು ಗೆದ್ದರೆ ಒಂದಿಷ್ಟು ಅವರಿಗೆ ಹುರುಪು ಬಂದಂತಾಗ್ತದೆ. ಮುಂದಿನ ಚುನಾವಣೆಗೆ ಅಣಿಯಾಗಲಿಕ್ಕೆ ಒಂದಿಷ್ಟು ಎಲ್ಲ ರೀತಿಯಾದಂತಹ ಆ ಒಂದು ಇನ್ಸ್ಪಿರೇಷನ್ ಸಿಕ್ತಂಗೆ ಆಗ್ತದೆ. ಹಾಗಾಗಿ ಸ್ವತಃ BY ವಿಜಯೇಂದ್ರ ಈಗ ಅಖಾಡಕ್ಕೆ ಇಳಿದಿರೋದು, ಜೊತೆಗೆ ಅವರಿಗೆ ಗೋವಿಂದ ಕಾರಜೋಳ ಕೂಡ ಈಗ ಸಾಥ್ ಕೊಟ್ಟಿದ್ದಾರೆ. ಇನ್ನು ಬಾಗಲಕೋಟೆ ಭಾಗದ BJP ನಾಯಕರು ಕೂಡ BY ವಿಜಯೇಂದ್ರಗೆ ಸಾಥ್ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, BJPಯ ಬಾವುಟವನ್ನು ಹಿಡಿದು BY ವಿಜಯೇಂದ್ರಗೆ ಆ ಭಾಗದ ನಾಯಕರುಗಳು, ಗೋವಿಂದ ಕಾರಜೋಳ ಸೇರಿದಂತೆ ಸಾಕಷ್ಟು ಜನ ಲೀಡ್ರುಗಳು BY ವಿಜಯೇಂದ್ರಗೆ ಸಾಥ್ ಕೊಟ್ಟಿರುವುದು ಕೂಡ ಗಮನಿಸ್ತಾ ಇದ್ದೀರಾ. ಯಾಕಂದರೆ ವೀರಣ್ಣ ಚರಂತಿಮಠ ಅವ್ರಿಗೂ ಒಂದು ಒಳ್ಳೆ ಹವಾ ಮೇಂಟೈನ್ ಮಾಡಿದ್ದಾರೆ. ಅವರು ಕೂಡ ಸಾಕಷ್ಟು ಆ ಕ್ಷೇತ್ರದ ಮತದಾರರ ಒಂದು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದರು. ಒಂದು 5,000 ಮತಗಳ ಅಂತರದಲ್ಲಿ ವೀರಣ್ಣ ಚರಂತಿಮಠ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು.